ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡ್ತಿದ್ದಂತ ಗ್ಯಾಂಗ್, ಈ ತರ ಒಂದು ಹೆಡ್ಲೈನ್ಸ್ ಟಿವಿ ನೈನ್ ಕನ್ನಡದಲ್ಲಿ ಇವತ್ತು ಬಂದಿತ್ತು. ಇದರ ವಿಚಾರವಾಗಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಮೊದಲನೇದು, ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಕ್ ಆಗೋದಿಲ್ಲ. ಒಂದ್ ವೇಳೆ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಬಿಟ್ಕಾಯಿನ್ ನ ಒಟ್ಟಾರೆ ಮಾರ್ಕೆಟ್ ಮೌಲ್ಯ $1.5 ಟ್ರಿಲಿಯನ್ ಕಿಂತ ಕೂಡ ಜಾಸ್ತಿ ಇರ್ತಿರ್ಲಿಲ್ಲ. ಹಾಗಾದ್ರೆ ಈ ನ್ಯೂಸ್ ಏನು ಅಂತ ನೋಡೋದಾದ್ರೆ, ಎಕ್ಸ್ಚೇಂಜ್ ಗಳು ಹ್ಯಾಕ್ ಆಗ್ತಾ ಇದಾವೆ, ಎಕ್ಸ್ಚೇಂಜ್ ಗಳು ಕಾಂಪ್ರಮೈಸ್ ಆಗ್ತಾ ಇದೆ. ಯಾರೆಲ್ಲ ಜನಸಾಮಾನ್ಯರು ತಮ್ಮ ಬಿಟ್ಕಾಯಿನ್ ಅನ್ನು ಎಕ್ಸ್ಚೇಂಜ್ ಗಳಲ್ಲಿ ಇಟ್ಟಿದ್ದಾರೆ ಅವರ ಬಿಟ್ಕಾಯಿನ್ ಸಮಸ್ಯೆಗೆ ಒಳಪಡ್ತಾ ಇದೆ. ಮೂರನೇ ಪಾಯಿಂಟ್, ಜನ ಯಾಕೆ ಬಿಟ್ಕಾಯಿನ್ ಅನ್ನು ಎಕ್ಸ್ಚೇಂಜ್ ಅಲ್ಲಿ ಇಡ್ತಾ ಇದೆ ಅಂತ ನೋಡೋದಾದ್ರೆ, ಅರಿವಿನ ಕೊರತೆ ಇರ್ತಕ್ಕಂಥ ಕಾರಣದಿಂದ. ಬಹುತೇಕ ಜನ ಬಿಟ್ಕಾಯಿನ್ ಅನ್ನ ಹೂಡಿಕೆಯಾಗಿ ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನೆಲ್ ಆಗಿರ್ಬೋದು, ಬಹುತೇಕ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್ ಬಿಟ್ಕಾಯಿನ್ ಅನ್ನ ಹೂಡಿಕೆ ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅದು ಟ್ಯೂನ್ ಆಗ್ಬಿಟ್ಟಿದೆ. ಆದ್ರೆ ಬಿಟ್ಕಾಯಿನ್ ಹೂಡಿಕೆ ಅಲ್ಲ. ಜೆರೋದಾದಲ್ಲಿ ಶೇರ್ ಗಳನ್ನ ಬೈ ಮಾಡೋ ರೀತಿಯಲ್ಲಿ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಹೋಗಿ ಬೈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಬಿಟ್ಕಾಯಿನ್ ಬೈ ಆಗೋದಿಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಇಸ್ ಎ ಡಿಜಿಟಲ್ ಕಾಮೋಡಿಟಿ, ಡಿಜಿಟಲ್ ಮನಿ, ಇಟ್ ಇಸ್ ಎ ಡಿಜಿಟಲ್ ಗೋಲ್ಡ್. ಅದೊಂದು ಸೇವಿಂಗ್ಸ್ ಅಕೌಂಟ್. ಈಗ ರೂಪಾಯಿ, ಡಾಲರ್ ಏನಿದೆಯಲ್ಲ ಆ ರೀತಿಗೆ ಪರ್ಯಾಯವಾಗಿ ಬಂದಿರತಕ್ಕಂತ ಒಂದು ಹಣಕಾಸು ವ್ಯವಸ್ಥೆ. ಹಾಗಾಗಿ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಿಟ್ಕಾಯಿನ್ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಿಟ್ಕಾಯಿನ್ ಬೈ ಮಾಡದಂಗೆ ಆಗೋದಿಲ್ಲ. ನಾಲ್ಕನೇದು, ಹಾಗಾದ್ರೆ ಬಿಟ್ಕಾಯಿನ್ ಅನ್ನ ನಮ್ಮ ಬಳಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಸಣ್ಣ ಮೊತ್ತದ ಬಿಟ್ಕಾಯಿನ್ ಅನ್ನ ನಾವು ಸಾಫ್ಟ್ವೇರ್ ವ್ಯಾಲೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಪ್ರೈವೇಟ್ ಕೀಗಳನ್ನ ಜನರೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ದೊಡ್ಡ ಮೊತ್ತದ ಬಿಟ್ಕಾಯಿನ್ ಅನ್ನ 5 ಲಕ್ಷ, 10 ಲಕ್ಷ, 20 ಲಕ್ಷ ವರ್ತ್ ಆಫ್ ಬಿಟ್ಕಾಯಿನ್ ಅನ್ನ ನಾವು ಹಾರ್ಡ್ವೇರ್ ವ್ಯಾಲೆಟ್ ಅಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್ ಆಗಿರ್ತಕ್ಕಂಥ ಕಾರಣದಿಂದ ಬೈ ಡಿಫಾಲ್ಟ್ ಕಲಿಯಲೇಬೇಕಾದಂತ ಅವಶ್ಯಕತೆ ಇದೆ. ನಾನು ಬಿಟ್ಕಾಯಿನ್ ಅನ್ನ ಕಲಿಯೋದಿಲ್ಲ ಅಂತಂದ್ರೆ ನೀವು ನಿಮ್ಮ ಬಿಟ್ಕಾಯಿನ್ ಅನ್ನ ಟೆಕ್ನಿಕಲಿ ಅಂಡ್ ಲೀಗಲಿ ಓನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಎಕ್ಸ್ಚೇಂಜ್ ಗಳು ಹ್ಯಾಕ್ ಆಗ್ತಾನೆ ಹೋಗ್ತಾ ಇರುತ್ತೆ. ಬೇರೆ ಯಾರೋ ಬಂದು ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣವನ್ನ, ಬಿಟ್ಕಾಯಿನ್ ಅನ್ನ ತಗೋತಾನೆ ಹೋಗ್ತಾ ಇರ್ತಾರೆ.